ಇಲ್ಲೊಬ್ಬ ಕಿಡಿಗೇಡಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅವರ ಪುತ್ಥಳಿಯನ್ನೇ ಧ್ವಂಸಗೊಳಿಸಿದ್ದಾನೆ. ಆ ಕೋಮಿಗೇಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಈ ಕೃತ್ಯ ಹಿಂದಿನ ಕಾರಣ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಬಡ ಮಕ್ಕಳ ಪಾಲಿನ ಅನ್ನದಾತ, ಅನಾಥ ಮಕ್ಕಳನ್ನ ಸಾಕಿ ಸಲುಹಿದ ಹೆಮ್ಮರ, ಲೋಕ ಕಲ್ಯಾಣದ ಜಂಗಮ, ಇಂಥ ಆಧುನಿಕ ಬಸವಣ್ಣ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗೆ ಮತಾಂಧರು ಅವಮಾನ ಮಾಡಿದ್ದಾರೆ. ಶ್ರೀಗಳ ಪುತ್ಥಳಿಯನ್ನೇ ವಿರೂಪಗೊಳಿಸಿದ್ದಾರೆ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್. ಬೆಂಗಳೂರಿನ ವೀರಭದ್ರನಗರದಲ್ಲಿದ್ದಂತಹ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದ. ಗಿರಿನಗರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಆ ಬಳಿಕ ಆತ ಹೇಳಿದ್ದನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು. ಬ್ಯಾಡರಹಳ್ಳಿಯ ಆರೋಪಿ ಶಿವು ಕನಸಲ್ಲಿ ಏಸು ಬಂದಿದ್ರಂತೆ. ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಒಡೆಯಲು ಹೇಳಿದ್ರಂತೆ. ಹೀಗಾಗಿ ಶ್ರೀಗಳ ಪುತ್ಥಳಿ ಒಡೆದೆ ಅಂತ ಶಿವು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಬಂದು ಟೂ ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ ಈಗ ಅರೆಸ್ಟ್ ಮಾಡಿದ್ದಾರೆ. ಪುತ್ಥಳಿ ವಿರೂಪದ ಬಗ್ಗೆ ಸಿದ್ಧಲಿಂಗ ಶ್ರೀ ಬೇಸರ. ಇನ್ನು ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ವಿರೂಪದ ಬಗ್ಗೆ ತುಮಕೂರಿನ ಸಿದ್ಧಲಿಂಗ ಸ್ವಾಮೀಜಿ ಬೇಸರ ಹೊರಹಾಕಿದ್ರು. ಯಾರೋ ವಿಕೃತ ಮನಸ್ಸಿನವರು ಒಬ್ಬರು ಯಾರೋ ಆ ಪುತ್ಥಳಿಯನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕಲ್ಲೋ ಯಂತ್ರ ಹೊಡೆದು ಅದಕ್ಕೆ ವಿಕೃತಗೊಳಿಸಿರುವಂಥದ್ದನ್ನು ಕೇಳಿಬಂದಿದೆ. ಅದು ಅವರ ಒಂದು ಮನಸ್ಥಿತಿ ಅಂತ ಹೇಳಬೇಕಾಗಿರುವಂಥದ್ದು. ಪರಮ ಪೂಜ್ಯರು ಎಲ್ಲ ಸಮಾಜದ ಎಲ್ಲ ಜನಗಳಿಗೆ ಬೇಕಾದಂತಹವರವರು, ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂತಹವರು ಪೂಜ್ಯರು. ಕಿಡಿಗೇಡಿ ಶಿವು 7 ವರ್ಷಗಳ ಹಿಂದೆನೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಮತಾಂಧತೆ ನೆತ್ತಿಗೆರೆದ್ರೆ ಹೀಗೆ ಆಗೋದು. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲೊಬ್ಬ ಕಿಡಿಗೇಡಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅವರ ಪುತ್ಥಳಿಯನ್ನೇ ಧ್ವಂಸಗೊಳಿಸಿದ್ದಾನೆ. ಆ ಕೋಮಿಗೇಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಈ ಕೃತ್ಯ ಹಿಂದಿನ ಕಾರಣ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಬಡ ಮಕ್ಕಳ ಪಾಲಿನ ಅನ್ನದಾತ, ಅನಾಥ ಮಕ್ಕಳನ್ನ ಸಾಕಿ ಸಲುಹಿದ ಹೆಮ್ಮರ, ಲೋಕ ಕಲ್ಯಾಣದ ಜಂಗಮ, ಇಂಥ ಆಧುನಿಕ ಬಸವಣ್ಣ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗೆ ಮತಾಂಧರು ಅವಮಾನ ಮಾಡಿದ್ದಾರೆ. ಶ್ರೀಗಳ ಪುತ್ಥಳಿಯನ್ನೇ ವಿರೂಪಗೊಳಿಸಿದ್ದಾರೆ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್. ಬೆಂಗಳೂರಿನ ವೀರಭದ್ರನಗರದಲ್ಲಿದ್ದಂತಹ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದ. ಗಿರಿನಗರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಆ ಬಳಿಕ ಆತ ಹೇಳಿದ್ದನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು. ಬ್ಯಾಡರಹಳ್ಳಿಯ ಆರೋಪಿ ಶಿವು ಕನಸಲ್ಲಿ ಏಸು ಬಂದಿದ್ರಂತೆ. ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಒಡೆಯಲು ಹೇಳಿದ್ರಂತೆ. ಹೀಗಾಗಿ ಶ್ರೀಗಳ ಪುತ್ಥಳಿ ಒಡೆದೆ ಅಂತ ಶಿವು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಬಂದು ಟೂ ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ ಈಗ ಅರೆಸ್ಟ್ ಮಾಡಿದ್ದಾರೆ. ಪುತ್ಥಳಿ ವಿರೂಪದ ಬಗ್ಗೆ ಸಿದ್ಧಲಿಂಗ ಶ್ರೀ ಬೇಸರ. ಇನ್ನು ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ವಿರೂಪದ ಬಗ್ಗೆ ತುಮಕೂರಿನ ಸಿದ್ಧಲಿಂಗ ಸ್ವಾಮೀಜಿ ಬೇಸರ ಹೊರಹಾಕಿದ್ರು. ಯಾರೋ ವಿಕೃತ ಮನಸ್ಸಿನವರು ಒಬ್ಬರು ಯಾರೋ ಆ ಪುತ್ಥಳಿಯನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕಲ್ಲೋ ಯಂತ್ರ ಹೊಡೆದು ಅದಕ್ಕೆ ವಿಕೃತಗೊಳಿಸಿರುವಂಥದ್ದನ್ನು ಕೇಳಿಬಂದಿದೆ. ಅದು ಅವರ ಒಂದು ಮನಸ್ಥಿತಿ ಅಂತ ಹೇಳಬೇಕಾಗಿರುವಂಥದ್ದು. ಪರಮ ಪೂಜ್ಯರು ಎಲ್ಲ ಸಮಾಜದ ಎಲ್ಲ ಜನಗಳಿಗೆ ಬೇಕಾದಂತಹವರವರು, ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂತಹವರು ಪೂಜ್ಯರು.
ಕಿಡಿಗೇಡಿ ಶಿವು 7 ವರ್ಷಗಳ ಹಿಂದೆನೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಮತಾಂಧತೆ ನೆತ್ತಿಗೆರೆದ್ರೆ ಹೀಗೆ ಆಗೋದು. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲೊಬ್ಬ ಕಿಡಿಗೇಡಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅವರ ಪುತ್ಥಳಿಯನ್ನೇ ಧ್ವಂಸಗೊಳಿಸಿದ್ದಾನೆ. ಆ ಕೋಮಿಗೇಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಈ ಕೃತ್ಯ ಹಿಂದಿನ ಕಾರಣ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಬಡ ಮಕ್ಕಳ ಪಾಲಿನ ಅನ್ನದಾತ, ಅನಾಥ ಮಕ್ಕಳನ್ನ ಸಾಕಿ ಸಲುಹಿದ ಹೆಮ್ಮರ, ಲೋಕ ಕಲ್ಯಾಣದ ಜಂಗಮ. ಇಂಥ ಆಧುನಿಕ ಬಸವಣ್ಣ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗೆ ಮತಾಂಧರು ಅವಮಾನ ಮಾಡಿದ್ದಾರೆ. ಶ್ರೀಗಳ ಪುತ್ಥಳಿಯನ್ನೇ ವಿರೂಪಗೊಳಿಸಿದ್ದಾರೆ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್. ಬೆಂಗಳೂರಿನ ವೀರಭದ್ರನಗರದಲ್ಲಿದ್ದಂತಹ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದ. ಗಿರಿನಗರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಆ ಬಳಿಕ ಆತ ಹೇಳಿದ್ದನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು. ಬ್ಯಾಡರಹಳ್ಳಿಯ ಆರೋಪಿ ಶಿವು ಕನಸಲ್ಲಿ ಏಸು ಬಂದಿದ್ರಂತೆ. ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಒಡೆಯಲು ಹೇಳಿದ್ರಂತೆ. ಹೀಗಾಗಿ ಶ್ರೀಗಳ ಪುತ್ಥಳಿ ಒಡೆದೆ ಅಂತ ಶಿವು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಬಂದು 2 ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತೊಗೊಂಡು ಹೊಡೆದಿದ್ದಾನೆ. ಹೊಡೆದು ಇಲ್ಲಿ ನಮ್ಮ ಸ್ಥಳೀಕರು ಇಲ್ಲಿ ಸ್ವಲ್ಪ ನೋಡಿದವರು ಕೂಗಾಡಿದ್ದಾರೆ. ಆವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಇದು ಗಿರಿನಗರ ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವರು ಬಂದು ಪಾಪ ಎಲ್ಲ ಇದು ಮಾಡಿ ಈಗ ಅರೆಸ್ಟ್ ಮಾಡಿದ್ದಾರೆ. ಪುತ್ಥಳಿ ವಿರೂಪದ ಬಗ್ಗೆ ಸಿದ್ಧಲಿಂಗ ಶ್ರೀ ಬೇಸರ. ಇನ್ನು ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ವಿರೂಪದ ಬಗ್ಗೆ ತುಮಕೂರಿನ ಸಿದ್ಧಲಿಂಗ ಸ್ವಾಮೀಜಿ ಬೇಸರ ಹೊರಹಾಕಿದ್ರು. ಯಾರೋ ವಿಕೃತ ಮನಸ್ಸಿನವರು ಒಬ್ಬರು ಯಾರೋ ಆ ಪುತ್ಥಳಿಯನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕಲ್ಲೋ ಯಂತ್ರ ಹೊಡೆದು ಅದಕ್ಕೆ ವಿಕೃತಗೊಳಿಸಿರುವಂಥದ್ದನ್ನು ಕೇಳಿಬಂದಿದೆ. ಅದು ಅವರ ಒಂದು ಮನಸ್ಥಿತಿ ಅಂತ ಹೇಳಬೇಕಾಗಿರುವಂಥದ್ದು. ಪರಮಪೂಜ್ಯರು ಎಲ್ಲ ಸಮಾಜದ ಎಲ್ಲ ಜನಗಳಿಗೆ ಬೇಕಾದಂತಹವರವರು, ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂತಹವರು ಪೂಜ್ಯರು. ಕಿಡಿಗೇಡಿ ಶಿವು 7 ವರ್ಷಗಳ ಹಿಂದೆನೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಮತಾಂಧತೆ ನೆತ್ತಿಗೆರೆದ್ರೆ ಹೀಗೆ ಆಗೋದು. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲೊಬ್ಬ ಕಿಡಿಗೇಡಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅವರ ಪುತ್ಥಳಿಯನ್ನೇ ಧ್ವಂಸಗೊಳಿಸಿದ್ದಾನೆ. ಆ ಕೋಮಿಗೇಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಈ ಕೃತ್ಯ ಹಿಂದಿನ ಕಾರಣ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಬಡ ಮಕ್ಕಳ ಪಾಲಿನ ಅನ್ನದಾತ, ಅನಾಥ ಮಕ್ಕಳನ್ನ ಸಾಕಿ ಸಲುಹಿದ ಹೆಮ್ಮರ, ಲೋಕ ಕಲ್ಯಾಣದ ಜಂಗಮ. ಇಂಥ ಆಧುನಿಕ ಬಸವಣ್ಣ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗೆ ಮತಾಂಧರು ಅವಮಾನ ಮಾಡಿದ್ದಾರೆ. ಶ್ರೀಗಳ ಪುತ್ಥಳಿಯನ್ನೇ ವಿರೂಪಗೊಳಿಸಿದ್ದಾರೆ. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿ ವಿರೂಪ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್. ಬೆಂಗಳೂರಿನ ವೀರಭದ್ರನಗರದಲ್ಲಿದ್ದಂತಹ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ಧ್ವಂಸಗೊಳಿಸಿದ್ದ. ಗಿರಿನಗರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಆ ಬಳಿಕ ಆತ ಹೇಳಿದ್ದನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು. ಬ್ಯಾಡರಹಳ್ಳಿಯ ಆರೋಪಿ ಶಿವು ಕನಸಲ್ಲಿ ಏಸು ಬಂದಿದ್ರಂತೆ. ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಒಡೆಯಲು ಹೇಳಿದ್ರಂತೆ. ಹೀಗಾಗಿ ಶ್ರೀಗಳ ಪುತ್ಥಳಿ ಒಡೆದೆ ಅಂತ ಶಿವು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಬಂದು 2 ವೀಲರ್ ನಿಲ್ಲಿಸಿದ್ದಾನೆ, ಬಂದು ಸುತ್ತಿಗೆ ತೊಗೊಂಡು ಹೊಡೆದಿದ್ದಾನೆ.